ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಹೇರ್ ಕೇರ್ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಮೆಹಂದಿನ ಹೇಗೆ ಅಪ್ಲೈ ಮಾಡ್ತೀನಿ, ಯಾವ ರೀತಿ ಕಲಿಸ್ತೀನಿ, ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಲ್ಲಿ ಇದು ಬೆಳಗಿನ ಜಾವ ನಾನು ಮೆಹಂದಿ ಅಪ್ಲೈ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡಿದ್ದು. ಇದು ನೈಟು ನಾನು ಮೆಹಂದಿನ ಕಲಿಸ್ಲಿಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ. ನಾನು ನೀರು ಕುದಿಲಿಕ್ಕೆ ಇಟ್ಬಿಟ್ಟು ಇಲ್ಲಿ 1-2 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ 1-2-3 ಬೆಟ್ಟದ ನೆಲ್ಲಿಕಾಯಿ, ಹಾಗೆ ಒಂದು 2 ಇಂಚಷ್ಟು ನಾನು ಎಲೋವಿರಾನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೀ ಪೌಡ್ರು ಮತ್ತು ಕಾಫಿ ಪುಡಿ ಇದಿಷ್ಟನ್ನು ತೊಗೊಂಡು ನಾನು ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದೆಲ್ಲ ಸಾರಾಂಶ ಬಿಟ್ಕೊಳೋವರೆಗೂ ಕುದಿಲಿಕ್ಕೆ ಬಿಟ್ಬಿಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಇದರಲ್ಲಿ ಏನೇನು ಮಿಸ್ ಮಾಡಿದ್ದೀನಿ ಅಂದರೆ, ನಿಮ್ಮ ಕಡೆ ದಾಸವಾಳ ಹೂವು ಎಲೆ ಏನಾದರೂ ಇದ್ದರೆ ಅದನ್ನು ಸಹ ಸೇರಿಸ್ಬೋದು. ಹಾಗೆ ಕರಿಬೇವು ಮತ್ತು ನಾನು ಎಗ್ ವೈಟನ್ನು ಸಹ ಸೇರಿಸ್ತೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಸೇರಿಸ್ತೀನಿ. ಅದು ಯಾವುದು ನನ್ನ ಹತ್ರ ಇರಲಿಲ್ಲ, ನನಗೆ ಅರ್ಜೆಂಟಾಗಿ ನಾನು ಹೇರ್ಗೆ ಅಪ್ಲೈ ಮಾಡಬೇಕಿತ್ತು. ಹಾಗಾಗಿ ಇರೋ ಸಾಮಗ್ರಿಲೇ ನಾನಿಲ್ಲಿ ಮೆಹಂದಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಐಸ್ ಮೆಹಂದಿ ತೊಗೊಂಡಿದ್ದೀನಿ 2 ಪ್ಯಾಕು. ಈ ರೀತಿ ಪುಡಿನ ಹಾಕ್ಕೊಂಡು ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಅದು ಸಾರಾಂಶ ಎಲ್ಲ ಬಿಟ್ಕೊಂಡಿದೆ. ನಾನೀಗ ಏನೇನು ಹಾಕಿದ್ದೀನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಒಳ್ಳೊಳ್ಳೆ ಪೌಷ್ಟಿಕಾಂಶ ಇದೆ. ಕೂದಲಿಕ್ಕೆ ತುಂಬಾ ಒಳ್ಳೆಯದು. ಹೇರ್ಸ್ ರೀಗ್ರೋತ್ ಆಗಲಿಕ್ಕೂ ಸಹಾಯ ಮಾಡುತ್ತೆ. ಹೇರ್ಸ್ ಶೈನಿ ಆಗಲಿಕ್ಕೂ ಸಹ ಚೆನ್ನಾಗಿ ಆಗುತ್ತೆ. ಹಾಗೆ ಏನಾದರೂ ಹೇರ್ ಫಾಲ್ ಆಗ್ತಿದ್ರೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಈ ರೀತಿ ನಾವು 15 ದಿನಕ್ಕೊಮ್ಮೆ ನಾವು ಕಲಿಸ್ಬಿಟ್ಟು ಹಚ್ಕೊಂಡ್ರೆ, ಹಾಗೆ ವೈಟ್ ಹೇರ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಸ್ವಲ್ಪ ಶೈನಿ ಆಗಿಬಿಟ್ಟು. ನೋಡಿ, ನಾನು ಸ್ವಲ್ಪ ಮೆಹಂದಿ ಪುಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು, ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಮೊಸರನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನೀಗೇನು ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಬೆಚ್ಚಗಾದಮೇಲೆ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆಹಂದಿನ ಕಲಸಿಟ್ಕೊಳ್ತೀನಿ. ಈ ರೀತಿ ನಾವು 15 ದಿನಕ್ಕೊಮ್ಮೆ ಹಚ್ತಾ ಇದ್ದರೆ ನಮಗೆ ವೈಟ್ ಹೇರ್ಸ್ ಇದ್ದರೆ ಅದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಹೇರ್ಸ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ನಿಜವಾಗ್ಲೂ. ಈ ವಿಧಾನದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ನಾನು ಮಿಸ್ ಮಾಡಿರೋದನ್ನು ಸಹ ನಿಮಗೆ ತಿಳಿಸಿದ್ದೀನಿ. ಅದನ್ನು ಸಹ ನಾನು ಪ್ರತಿ ಸರಿ ಹಾಕ್ಕೊಳ್ತೀನಿ. ಈ ಸರಿ ನನ್ನ ಕಡೆ ಅದೆಲ್ಲ ಇರಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ನಾನು ಮಾಡಿಕೊಂಡು ಮೆಹಂದಿನ ಹಚ್ಕೊಂಡಿದ್ದೆ. ಹೇರ್ಸ್ ತುಂಬಾ ಚೆನ್ನಾಗಾಗಿದೆ. ನಾನು ಫೈನಲಾಗಿ ನಾನು ಹೇಗಾಗಿತ್ತು ಹೇರ್ಸ್ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಕಲಸಿಟ್ಬಿಟ್ಟು ನೈಟ್ ಇಡೀ ಬಿಡಬೇಕು. ನಿಮ್ಮ ಕಡೆ ಕಬ್ಬಿಣದ್ದು ಏನಾದರೂ ಬಾಣಲಿ ಏನಾದರೂ ಇದ್ದರೆ ಅದರಲ್ಲಿ ಸಹ ಕಲಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಐರನ್ ಎಲ್ಲ ಬಿಟ್ಕೊಳ್ಳುತ್ತೆ, ಐರನ್ ಅಂಶ. ಅದು ಕೂಡ ಐರನ್ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದಲ್ಲ. ಹಾಗಾಗಿ ನನ್ನ ಕಡೆ ಕಬ್ಬಿಣದ್ದು ಬಾಣಲಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಸ್ಟೀಲ್ ಪಾತ್ರೆಯಲ್ಲೇ ಕಲಸಿಟ್ಟಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನೈಟು ನಾವು ಕಲಸಿಟ್ರೆ ಬೆಳಗ್ಗೆಗೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ನೈಟ್ ಇಡೀ ಕಲಸಿಟ್ಟು ಬೆಳಗ್ಗೆ ಹಚ್ಕೊಳ್ಳೋದ್ರಿಂದ ಕೂದಲಿಗೆ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನೈಟೇ ಕಲಸಿಟ್ರೆ ಒಳ್ಳೆಯದು. ನೋಡಿ, ನಾನು ಈ ವಿಧಾನದಲ್ಲಿ ನಾನು ಮೆಹಂದಿನ ಅಪ್ಲೈ ಮಾಡ್ಕೊಳ್ತೀನಿ. ಪಾರ್ಟಿಷನ್ ಮಾಡಿಕೊಂಡು ಹೇರ್ಸ್ನ ಎಲ್ಲದಕ್ಕೂ ಚೆನ್ನಾಗಿ, ಸ್ಕ್ಯಾಲ್ಪ್ಗೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮೆಹಂದಿ ಹಚ್ಕೊಳ್ಳೋದ್ರಿಂದ ಹೇರ್ಸ್ ಕೂಡ ಚೆನ್ನಾಗಾಗುತ್ತೆ. ಸ್ಕ್ಯಾಲ್ಪಿಗೆ ಹಚ್ಕೊಳ್ಳೋದು ಮೇಯ್ನು. ಹಾಗಾಗಿ ನೋಡಿ, ಈ ರೀತಿ ನಾನು ಸ್ಕ್ಯಾಲ್ಪಿಗೆ, ಹೇರ್ಸಿಗೆ ಎಲ್ಲನೂ ನಾನೇ ಒಬ್ಬಳೇ ಈ ರೀತಿ ಹಚ್ಕೊಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಹಚ್ಕೊಂಡ್ಬಿಟ್ಟು ಒಂದು 3 ಅವರ್ಸ್ ಬಿಟ್ಟರೆ ಸಾಕು. 2 to 3 ಅವರ್ಸ್. ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ಸ್ ಬಿಟ್ರೂ ಸಹ ಚೆನ್ನಾಗಿ ಮೆಹಂದಿ ಹತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕೈ ರೆಡ್ಡಾಗಿ, ನನ್ನ ಕಡೆ ಗ್ಲೌಸ್ ಇರಲಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಫೈನಲ್ ಟಚ್ಚು. ನೋಡಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಹೇರ್ಸು ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ನಾನು ಮೆಹಂದಿ ವಾಶ್ ಮಾಡುವಾಗ ಹಾಗೆ ಬರೀ ನೀರಲ್ಲೇ ವಾಶ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಡೇಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಶಾಂಪೂ ಮಾಡ್ತೀನಿ. ಆ ರೀತಿ ಮಾಡೋದ್ರಿಂದ ಮೆಹಂದಿ ಇನ್ನೂ ಚೆನ್ನಾಗಿ ಕೂದಲಿಗೆ ಹೊಂದ್ಕೊಳ್ಳುತ್ತೆ. ಮೆಹಂದಿ ಎಲ್ಲ ಕೂದಲಿಂದ ಅಷ್ಟು ಬೇಗ ಹೋಗೋದಿಲ್ಲ. ಹಾಗಾಗಿ ಹಾಗೆ ಬರೀ ನೀರಲ್ಲಿ ವಾಶ್ ಮಾಡಿ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಶಾಂಪೂ ಮಾಡಿದರೆ ಹೇರ್ಸ್ ತುಂಬಾ ಚೆನ್ನಾಗಾಗುತ್ತೆ. ಈ ವಿಧಾನದಲ್ಲಿ ಒಂದು ಸರಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಧನ್ಯವಾದಗಳು.